ನಾನು ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂದ್ಕೊಂಡಿರೋದು ರೀಸೆಂಟಾಗಿ ರಿಲೀಸ್ ಆದ ತೆಲುಗು ಫ್ಯಾಂಟಸಿ ಅಡ್ವೆಂಚರ್ ಮೂವಿ ಮಿರಾಯಿ ಮೂವಿ ಬಗ್ಗೆ. ಈ ಮೂವಿನ ಡೈರೆಕ್ಟ್ ಮಾಡಿದ್ದು ಕಾರ್ತಿಕ್ ಘಟ್ಟಮನೇನಿ ಅವರು, ಪ್ರೊಡ್ಯೂಸ್ ಮಾಡಿದ್ದು ಬಂದು ಪೀಪಲ್ ಮೀಡಿಯಾ ಫ್ಯಾಕ್ಟರಿ ಅಂಡರ್ TG ವಿಶ್ವಪ್ರಸಾದ್ ಅವರು. ಈ ಮೂವಿಗೆ ಆಲ್ರೆಡಿ ಎಲ್ಲ ಕಡೆ ತುಂಬ ಒಳ್ಳೆ ರೆಸ್ಪಾನ್ಸ್ ಸಿಗ್ತಾ ಇದೆ. ಸೊ ಲೆಟ್ಸ್ ಸಿ ಮೂವಿ ಹೇಗಿದೆ ಅನ್ನೋದನ್ನ ನೋಡೋಣ. ಎಲ್ಲರಿಗೂ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ವಿದ್ಯಾ ನೀಲು. ಇದೇ ರೀತಿ ಒಳ್ಳೆ ಕಂಟೆಂಟ್ಗಾಗಿ ನಮ್ಮ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಳ್ಳೊಳ್ಳೆ ಕಂಟೆಂಟ್ ಜೊತೆ ನಾನು ನಿಮಗೆ ಸಿಗ್ತಾನೆ ಇರ್ತೀನಿ. ಇನ್ನು ಕಾಸ್ಟಿಂಗ್ ವಿಚಾರಕ್ಕೆ ಬರೋದಾದ್ರೆ, ಹೀರೋ ರೋಲಲ್ಲಿ ತೇಜ ಸಜ್ಜಾ ಆಸ್ ಎ ವೇದ ಪ್ರಜಾಪತಿಯಾಗಿ ಕಾಣಿಸ್ಕೊಂಡಿದ್ದಾರೆ. ಇವ್ರ ಆಕ್ಟಿಂಗ್ ವೈಸ್ ಎಕ್ಸಲೆಂಟ್ ಅಂತಾನೆ ಹೇಳ್ಬೋದು. ಫೈಟ್ ಸೀನ್ ಆಗಿರ್ಬೋದು, ಎಮೋಷನಲ್ ಸೀನ್ಸ್, ಮೈಥಾಲಜಿ ಸೀಕ್ವೆನ್ಸ್ ನಲ್ಲಿ ಪ್ರತಿಯೊಂದ್ ಕಡೆ ಕೂಡ ಇವ್ರ ಆಕ್ಟಿಂಗ್ ವಾಸ್ ಎಕ್ಸಲೆಂಟ್ ಆಗೇ ಬಂದಿದೆ. ಇನ್ನು ವಿಲನ್ ಆಗಿ ಮಂಚು ಮನೋಜ್ ಅವರು ಕಾಣಿಸ್ಕೊಂಡಿದ್ದಾರೆ. ಲಾಂಗ್ ಗ್ಯಾಪ್ ನಂತರ ಕಮ್ ಬ್ಯಾಕ್ ಮಾಡಿದ್ದು ವಿಲನ್ ಆಗಿ ಇವರು ಮಹಾಬೀರ್ ಆಗಿ ಈ ಮೂವಿನಲ್ಲಿ ಪಾತ್ರ ನಿರ್ವಹಿಸಿದ್ದಾರೆ. ಮನೋಜ್ ಸ್ಕ್ರೀನ್ ಪ್ರೆಸೆನ್ಸ್, ಬಾಡಿ ಲ್ಯಾಂಗ್ವೇಜ್, ಡೈಲಾಗ್ ಎಲ್ಲ ಕೂಡ ವಿಲನ್ಗೆ ರಿಕ್ವೈರ್ಡ್ ಇನ್ಸೆಂಟಿಸಿ ಕೊಡುತ್ತೆ. ಹೀರೋಯಿನ್ ರೋಲ್ ಅಲ್ಲಿ ವೈಬಾ, ರಿತಿಕಾ ನಾಯಕ್ ಅವರು ಕಾಣಿಸ್ಕೊಂಡಿದ್ದಾರೆ. ಅವ್ರ ಆಕ್ಟಿಂಗ್ ಕೂಡ ತುಂಬಾನೇ ಚೆನ್ನಾಗಿ ಬಂದಿದೆ. ಅವ್ರಿಗೆ ಸಿಕ್ಕಿರೋಂತ ಪಾತ್ರಕ್ಕೆ ನ್ಯಾಯ ಒದಗಿಸಿದ್ದಾರೆ ಅಂತಾನೆ ಹೇಳ್ಬೋದು. ಇನ್ನು ಶ್ರೇಯಾ ಶರಣ್ ಅವರು ಆಸ್ ಎ ಅಂಬಿಕಾಗಿ ಕಾಣಿಸ್ಕೊಂಡಿದ್ದಾರೆ. ಮದರ್ ರೋಲ್ ಅಲ್ಲಿ ಎಮೋಷನಲ್ ಸೀನ್ಸ್ ಕನೆಕ್ಟ್ ಕೊಡ್ತಾರೆ. ಜೊತೆಗೆ ಈ ಮೂವಿ ನೋಡಿದ್ಮೇಲೆ ನಿಮ್ಗೆ ನೆನಪಿಗೆ ಉಳಿಯೋದು ಮದರ್ ಸೀನ್ ರೋಲ್ ಮಾಡಿರೋ ಶ್ರೇಯಾ ಶರಣ್ ಅವರ ಅಂಬಿಕಾ ಕ್ಯಾರೆಕ್ಟರ್ ತುಂಬಾನೇ ಚೆನ್ನಾಗಿ ನಿಭಾಯಿಸಿದ್ದಾರೆ. ಮತ್ತೆ ಹಾಗೆ ಜಗಪತಿ ಬಾಬು ಅವರು ಅಂಗಮ ಬಾಲಿಯಾಗಿ, ಇನ್ನು ಜಹಿರಾಮ್ ಅವರು ಅಗಸ್ತ್ಯ ಮುನಿಯಾಗಿ ಕಾಣಿಸ್ಕೊಂಡಿದ್ದಾರೆ. ಈ ಕ್ಯಾರೆಕ್ಟರ್ ಸ್ಟ್ರಾಂಗ್ ಸಪೋರ್ಟಿಂಗ್ ಪ್ರೆಸೆನ್ಸ್ ಕೊಡುತ್ತೆ. ಇನ್ನು ಸ್ಟೋರಿ ವಿಚಾರಕ್ಕೆ ಬರೋದಾದ್ರೆ, ಸಾಮ್ರಾಟ್ ಅಶೋಕ್ ಅವ್ರ ಹತ್ರ 9 ಪವಿತ್ರವಾದ ಗ್ರಂಥಗಳು ಇರುತ್ತೆ. ಆ ಪವಿತ್ರವಾದ ಗ್ರಂಥಗಳನ್ನ ಪಡ್ಕೊಂಡ್ರೆ ತುಂಬಾನೇ ಶಕ್ತಿಶಾಲಿಗಳಾಗ್ತಾರೆ. ಸೊ ಅದನ್ನ ಪಡ್ಕೊಳ್ಳೋದಕ್ಕೆ ತುಂಬಾ ಜನ ಹಿಂದೆ ಬೀಳ್ತಾರೆ. ಆ ಹಿಂದೆ ಬಿದ್ದವರು ಅದನ್ನ ಪಡ್ಕೊಂಡ್ರೆ ಏನಾಗುತ್ತೆ, ಏನಾಗ್ಬೋದು, ಅಥವಾ ಅವ್ರು ಯಾರಾದ್ರೂ ಪಡ್ಕೊಂಡ್ರ ಮುಂದೆ ಏನು ಅನ್ನೋದನ್ನ ನೀವು ಮೂವಿ ನೋಡೇ ತಿಳ್ಕೊಬೇಕು. ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿ ಇದೆ ಈ ಸ್ಟೋರಿ. ಈ ಮೂವಿ ಹೈಲೈಟ್ ಏನಂದ್ರೆ VFX ಮತ್ತು ವಿಜುವಲ್ಸ್ ತುಂಬಾನೇ ಚೆನ್ನಾಗಿ ಬಂದಿದೆ. ಕ್ಲೈಮ್ಯಾಕ್ಸ್ ಫೈಟ್ ಸೀಕ್ವೆನ್ಸ್ ಕೂಡ ತುಂಬಾನೇ ಫೀಲ್ ಕೊಡುತ್ತೆ. ಜೊತೆಗೆ ಈ ಮೂವಿನಲ್ಲಿರೋ BGM ತುಂಬಾನೇ ಚೆನ್ನಾಗಿ ವರ್ಕ್ ಆಗಿದೆ ಅಂತಾನೆ ಹೇಳ್ಬೋದು. ಓವರ್ ಆಲ್ ಆಗಿ ಮೂವಿ ತುಂಬಾ ಚೆನ್ನಾಗಿದೆ. ಮೈಥಾಲಜಿ, ಮಾಡ್ರನ್, ಫ್ಯಾಂಟಸಿ ಬ್ಲೆಂಡ್ ಮಾಡಿದ್ದು ಫ್ರೆಶ್ ಅಟೆಂಪ್ಟ್ ಅಂತಾನೆ ಹೇಳ್ಬೋದು. ಇನ್ನೊಂದೇನಪ್ಪ ಅಂದ್ರೆ, ಹನುಮಾನ್ ಮೂವಿಗೂ ಈ ಮೂವಿಗೂ ಏನಾದರೂ ರಿಲೇಟ್ ಇದೆಯಾ ಅಥವಾ ಸೇಮ್ ಸ್ಟೋರಿನಾ? ಏನು ಇಲ್ಲ. ಈ ಮೂವಿ ಎರಡು ಬೇರೆ ಬೇರೆ ವಿಭಿನ್ನವಾದ ಮೂವಿ ಆಗಿದ್ರು ಕೂಡ ಒಂದೇ ಒಂದು ಕನೆಕ್ಷನ್ ಇದೆ. ಅದೇನು ಅಂತ ಹೇಳಿದ್ರೆ, ಹನುಮಾನ್ ಮೂವಿನಲ್ಲಿ ಆಂಜನೇಯ ದೇವರಿದ್ರೆ, ಈ ಮೂವಿನಲ್ಲಿ ಆಂಜನೇಯ ದೇವರು ಸದಾಕಾಲ ಸ್ಮರಣಿಸುವ ಒಂದೇ ಒಂದು ಹೆಸರು ಶ್ರೀರಾಮ ಪ್ರಭುಗಳದು. ರಾಮದೇವ್ರ ಸೀಕ್ವೆನ್ಸ್ ಈ ಮೂವಿನಲ್ಲಿ ಸ್ವಲ್ಪ ಟಚ್ ಇದೆ. ಮೂವಿನಲ್ಲಿ ಏನ್ ನೆಗೆಟಿವ್ ಅದು ಇದು ಅಂತ ಹೇಳೋದ್ಕಿಂತ ಹೆಚ್ಚಾಗಿ ನನಗೆ ಇಷ್ಟ ಆಗಿದ್ದೇನಪ್ಪ ಅಂದ್ರೆ, ನಮ್ಮ ದೇವ್ರಗಳ ಬಗ್ಗೆ ಈ ಥರ ಮೂವೀಸ್ಗಳು ಬರ್ತಾನೆ ಇರಬೇಕು, ಗೊತ್ತಾಗ್ತಾನೆ ಇರಬೇಕು. ನೆಕ್ಸ್ಟ್ ಜನ್ರೇಷನ್ ಅವ್ರಿಗೆ ಇದು ಒಳ್ಳೊಳ್ಳೆ ಇನ್ಫಾರ್ಮೇಶನ್ ತಾನೆ. ನಮ್ಮ ದೇವ್ರ ಶಕ್ತಿ ಹೇಗಿದೆ ಅನ್ನೋದನ್ನ ನೋಡಿ ಈ ಮೂವಿನಲ್ಲಿ ತಿಳ್ಕೊಬೋದು. ಇದೇ ಮೂವಿ ಅಂತಲ್ಲ, ನಮ್ಮ ಕನ್ನಡದಲ್ಲಿ ಕೂಡ ಕಾಂತಾರ ಮೂವಿ ಎಲ್ಲ ಪ್ರತಿಯೊಂದು ಮೂವಿ ಕೂಡ ತುಂಬಾ ಚೆನ್ನಾಗೇ ಬರ್ತಾ ಇದೆ. ಈ ತರ ಮೂವೀಸ್ ಬಂದ್ರೆ ಸಪೋರ್ಟ್ ಮಾಡಬೇಕು ನನ್ನ ಅಭಿಪ್ರಾಯ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಯಾರಿಗೆಲ್ಲ ಇಷ್ಟ ಆಗಿದೆಯೋ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓವರ್ ಆಲ್ ಆಗಿ ಫ್ಯಾಮಿಲಿ ಜೊತೆ ನೋಡೋ ಅಂತ ಮೂವಿ ಇದು. ಜೈ ಶ್ರೀರಾಮ್ ಅಂತ ಹೇಳ್ತಾ ಈ ರಿವ್ಯೂನ ಇಲ್ಲಿಗೆ ನಾನು ಮುಗಿಸ್ತಾ ಇದ್ದೀನಿ. ಇಲ್ಲಿಯವರೆಗೂ ಯಾರೆಲ್ಲ ವಿಡಿಯೋ ನೋಡಿದ್ರೋ ಶ್ರೀರಾಮ ಪ್ರಭುಗಳು ನಿಮ್ಗೆಲ್ಲ ಒಳ್ಳೇದನ್ನೇ ಮಾಡ್ಲಿ. ನಾನು ನಿಮ್ಮ ಪ್ರೀತಿಯ